ಡ್ರೈವರ್ ಜೊತೆ ಓಡೋಗ್ತಾ ಇದ್ಯಾ? ಬಿಡೋಣ ಬಿಡ. ಯಾರನ್ನ ಹಿಡ್ಕೊಂಡಿದ್ದಾರೆ ನೋಡ್ ಮಾತಾಡಿ ಸರ್. ನನಗೆ ಎದುರು ಜವಾಬ್ ಕೊಡ್ತೀಯ? ಸಾಯಿಸ್ಬಿಡ್ತೀನಿ ನಾನು. ಒಬ್ಬ ಆರ್ಡಿನರಿ ಡ್ರೈವರು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಿದೆ ಅಂತ ಕ್ವಶನ್ ಮಾಡೋ ನಿಮಗೆ ಒಬ್ಬ ಕೋಟ್ಯಾಧೀಶ್ವರ ಸಾಮಾನ್ಯ ಲಾಯರ್ ಆಗಿರೋ ನೀನು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆಯಾ ಅಂತ ಕೇಳೋ ಅಧಿಕಾರ ಇಲ್ಲ ಅಲ್ಲ ಸರ್. ನೀವು ಡೈರೆಕ್ಟ್ ಆಗಿ ಮದುವೆ ಆಗಿ ಅವ್ರ ಮನೆಗೆ ಹೋಗಿ ನಾವು ಗಂಡ ಹೆಂಡತಿ ಅಂತ ಹೇಳಿದ್ದನ್ನ ಆ ಮನುಷ್ಯ ತಡ್ಕೋಬೇಕು. ಅದೇ ನಿಮ್ ಮಗಳು ಒಬ್ಬ ಕಾರ್ ಡ್ರೈವರ್ನ ಮದುವೆ ಆಗಕ್ ಹೊರಟಿದ್ದಾಳ ಅನ್ನೋ ವಿಷಯ ನಿಮ್ ಕಿವಿಗೆ ಬಿದ್ದಿದ್ದೇ ನಿಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನೀವು ಕೆಲಸ ಕೊಟ್ಟಿರೋ ಡ್ರೈವರು ನಿಮ್ ಮಗಳನ್ನ ಮದುವೆ ಆಗ್ತಾ ಇದ್ದಾನಂತ ಗೊತ್ತಾದ ತಕ್ಷಣನೇ ಗನ್ ತೆಗೆದು ತಲೆ ಗುರಿ ಹಿಡಿತಾ ಇದ್ದೀರಾ. ಇದು ಪ್ರೀತಿ ಸರ್. ಅದೇ ತನ್ನ ಮಗಳು ಯಾರನ್ನೋ ಮದುವೆ ಆಗಿ ಎದುರುಗಡೆ ಬಂದು ನಿಂತಿರೋದನ್ನ ನೋಡಿ ಕೋಪದಲ್ಲಿ ಶೂಟ್ ಮಾಡಿರೋ ಆ ತಂದೆದು ಪ್ರೀತಿಯಲ್ಲ, ಮೂರ್ಖತನ. ನಿಮ್ದು ಪ್ರೇಮ, ಅವ್ರದ್ದು ವ್ಯಾಮೋಹ. ನೀವು ಮಾಡಿದ್ರೆ ಆದರ್ಶ, ಅವ್ರು ಮಾಡಿದ್ರೆ ಆವೇಶ. ನೀವು ಕೂಗಾಡಿದ್ರೆ ಮಮಕಾರ, ಅದೇ ಅವ್ರು ಕೂಗಾಡಿದ್ರೆ ಅಹಂಕಾರ. ಯಾರನ್ನ ನಿಮ್ ಹಕ್ಕು ಅನ್ಕೊಂಡು ಕೈ ಹಿಡ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋದ್ರು ಅವ್ರ ಸೋದರ. ನನ್ ಜೊತೆ ಬೆಳೆದ್ರು ಬೇರೆ ಅವನ ಜೊತೆ ಬಾಳಕ್ಕೋಸ್ಕರ ನಮ್ಮ ಮುಂಡೆಲ್ಲ ಬಿಟ್ಟು ಹೋದು ಅಂತ ದಿನ ಕೊರಗ್ತಾ ಇರೋ ಮನುಷ್ಯನ ಮಗ. ಹೋದವಳು ಬಂದೇ ಬರ್ತಾಳಂತ ಹೋದ್ರೆ ಬರ್ದೇ ಇರೋ ಪ್ರಾಣನ ಗಟ್ಟಿ ಹಿಡ್ಕೊಂಡು ದಿನ ನರಳುತ್ತಾ ಕಾಯ್ತಾ ಕೂತಿರೋ ಒಬ್ಬ ಹಿರಿಯ ಮನುಷ್ಯನ ಮೊಮ್ಮಗ. ಸಾವಿರಾರು ಕೋಟಿ ಆಸ್ತಿ, ಲಕ್ಷಾಂತರ ಜನ ಕೆಲಸದವರು, 10 ದೇಶದಲ್ಲಿ ಫ್ಯಾಕ್ಟರಿಗಳಿದ್ರೂ ಕೂಡ ತೃಪ್ತಿ ಇಲ್ದಿರೋ ಬಡವ ನಾನು. ಚಂದ್ರ ಸ್ವಾರಿಸ್ತಾರ. ಏನ್ ಬದಲಾಗಿದೆ ಹೇಳಿ? ಇವತ್ತು ಇವ್ರ ಕೈಲಿರೋ ಗಂತಾನ ಅವತ್ತು ಅವ್ರ ಕೈಲಿ ಇದ್ದಿದ್ದು. ಅವತ್ತವ್ರು ಮಾಡಿದ್ದು ತಪ್ಪು ಅಂದ್ಮೇಲೆ ಇವತ್ತು ನೀವು ಮಾಡ್ತಾರ ತಪ್ಪಲ್ವಾತೆ. ಬಿಟ್ಬಿಡಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ನೀವು ಮಾಡ್ತಾ ಇರೋದು ಸರಿ ಅಂದ್ರೆ ಅವತ್ತು ಅವ್ರು ಮಾಡಿದ್ದು ಸರಿನೇ ಆತೆ. ಬಿಡತ್ತೆ ಕೋಪನ, ಪರನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಇದಿಷ್ಟು ನಾನು ನಿಮಗೆ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ಅತ್ತೆ. ಇದ್ರಲ್ಲಿ ತಪ್ಪು ಇಬ್ಬರದು ಇದೆ. ಅವ್ರಿಗೆ ಅವ್ರ ತಪ್ಪು ಅವತ್ತೇ ಗೊತ್ತಾಯ್ತು ಅತ್ತೆ. ನಿನಗೆ ಯಾಕೆ ನಿಮ್ ತಪ್ಪಿನೂ ಗೊತ್ತಾಗ್ತಾ ಇಲ್ಲ ಹೇಳಿ? ಅವತ್ತು ನಿಮ್ ಮನೆ ಬಿಟ್ಟು ಹೋದ ದಿನ ನಿಮ್ಮಳು ಎಲ್ಲರಿಗೂ ಕೇಳಿಸ್ತು ಅತ್ತೆ. ಎಲ್ರಿಗೂ ಕೇಳಿಸ್ತತೆ. ಒಂದು ಕ್ಷಣ ಹೊಸ್ಟಲ್ ನಿಂತ್ಕೊಂಡ್ಬಿಟ್ಟು ತಿರುಗಿ ನಮ್ಮಳು ನೋಡಿದ್ರೆ ಈ 25 ವರ್ಷ ಈ ರೀತಿ ಇರ್ತಾ ಇರ್ಲಿಲ್ಲ ಅತ್ತೆ. ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದಿರೋದನ್ನ ಸಾಲ್ವ್ ಮಾಡೋದಕ್ಕೆ 2 ದಾರಿ ಇರುತ್ತದೆ. ಒಂದು ಪ್ರೀತಿಯಿಂದ, ಇನ್ನೊಂದು ದ್ವೇಷದಿಂದ. ನಾ ಮೊದಲಿದ್ದ ದಾರಿನ ಆಯ್ಕೆ ಮಾಡ್ದೆ ಅತ್ತೆ. ನೀವು 2ನೇ ದಾರಿನ ಆಯ್ಕೆ ಮಾಡಿದ್ರಿ. ಒಂದ್ಸಲ ನಮ್ ದಾರಿ ಕಡೆನು ನೋಡಿ ಅತ್ತೆ. ಮಾವನ್ ಭುಜಿಕೆ ಬುಲೆಟ್ ಬಿತ್ತು ಅಂತ ತಾತನ್ ಬಿಟ್ಬಿಟ್ಟು ಬಂದ್ರಿ ನೀವು. ತಾಯಿನ ಸಾಯಿಸಿದ ತಾತನ ನಾನು ಏನ್ ಮಾಡ್ಲಿ ಅತ್ತೆ? ಇಷ್ಟಕ್ಕೂ ಅಷ್ಟು ವರ್ಷ ಶಬ್ದ ಮಾಡ್ತಾರ ಕನ್ನವತ್ ಯಾಕಂತ ಶಬ್ದ ಮಾಡ್ತಾವ್ ನಿಮ್ಮಿಂದ ತಾನೆ. ಹಾಗಂತ ನಿಮ್ಮನ್ನಾಗ್ಲಿ ತಾತನಾಗ್ಲಿ ದ್ವೇಷಿಸಿದ ನಾನು ಇಲ್ವಲ್ಲ. ಅವ್ರು ಬೆಲೆ ಹಿಡ್ಕೊಂಡ್ ಕೈ ತೋಳೆಲ್ಲ ಬೆಳ್ಕೊಂಬತ್ತಿದ್ದೀನಿ ಅಂತ ನಾನು. ಇವತ್ ಕೂಡ ಅವ್ರು ಒಂದ್ ಮಾತು ಹೇಳಿದ್ರು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದು ನಿಮ್ಮ ಮನೇಲಿ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡು ನಿಮಗೆ ಬಾಗಿಲು ತೆಗಿತಾ ನಿಂತಿದ್ದೀನಿ. ಯಾಕಂತೆ? ಈಗ್ಲಾದ್ರೂ ಬಂದ್ ನೀವಮ್ಮ ಮನೆ ಬಾಗಿಲು ತೆಗಿಲಿ ಅಂತ ತಾನೇ ಅತ್ತೆ. ಯಾಕಂತ ಅರ್ಥ ಮಾಡ್ಕೊತಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಮ್ಮನ್ಕಿನ ಮುಂಚೆ ಎಲ್ಲದಕ್ಕೂ ನೀವ್ ತಾನೇ ಅಂತ ಬರ್ತಾ ಇದ್ರಿ. ನೀವ್ ಮರ್ತಿರ್ಬೋದತ್ತೆ, ನಾ ಮರ್ತಿಲ್ಲ. ನನ್ ಭಾಗಕ್ಕೆಲ್ಲ ಸತ್ತೋದ್ರು. ಇನ್ಮೇಲೆ ಅನಾಥೆ ಅನ್ಕೊಂಡು ನೀವ್ ಬಂದ್ಬಿಟ್ರಿ ಮನೆ ಬಿಟ್ಬಿಟ್ಟು. ಆದ್ರೆ ನಿಮ್ಮಿಬ್ರು ಗಲಾಟೆಲ್ಲ ಅನಾಥ ಆಗಿದ್ ನೀವಲ್ಲ ಅತ್ತೆ, ಅನಾಥ ಆಗಿದ್ ನಾನು. ಅಮ್ಮ ಅಂತ ಕರೆದ್ರೆ ಅಪ್ಪ ಬರ್ತಾರೆ, ಅತ್ತೆ ಅಂತ ಕರೆದ್ರೆ ತಾತ ಬರ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಎಲ್ಲೋದ್ರು, ಅತ್ತಾಗಿ ಬರ್ತಾರೆ ಅಂತ ಗೊತ್ತಾಗ್ದೆ ತುಂಬಾ ಕೋಪ ಬರ್ತಾ ಇತ್ತು ಅಂತ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಕಾಣ್ದೇ ಇರೋ ಶತ್ರುವೊಟ್ಟಿಗೆನೆ ಮನ್ಸಲ್ಲಿ ಯುದ್ಧ ಮಾಡ್ತಾ 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 ಚಿಕ್ಕ ವಯಸ್ಸೆಲ್ಲ ಕಳೆದ್ಬಿಟ್ಟೆ. ಇವತ್ತಿಗೂ ನಾವಿರೋ ಮನೇಲಿ ದುಡಿಯೋ ದುಡ್ಡಲ್ಲಿ ತಿಂತಾರೋ ಅಂತ ಅನ್ನದಲ್ಲಿ ಇವತ್ತಿಗೂ ನಿಮಗೆ ಅಂತ ಒಂದ್ ಭಾಗ ಎತ್ತಿಡ್ತಾ ಇದೀವತ್ತೆ. ನಾವು ಹಾಗೆ ಎತ್ತಿಡ್ತಾ ಇದ್ದೀವಿ. ಒಂದ್ ಮಾತು ಹೇಳಿಯತ್ತೆ, ಒಂದ್ ಮಾತು ನಿಮ್ ನೆರಳಿಗೂ ಕಷ್ಟ ಬರ್ದಿರೋ ಹಾಗೆ ನಾವ್ ನೋಡ್ಕೊತೀವತ್ತೆ.
ನೀವು ಅಂದ್ರೆ ನಮಗೆ ತುಂಬಾ ಇಷ್ಟ ಅಂತ, ತುಂಬಾ ಇಷ್ಟ. ಯಾವತ್ತ ಮಾಡಿರೋ ತಪ್ಪಿಗೆ 25 ವರ್ಷದಿಂದ ಸಾರಿ ಕೇಳ್ತಾನೆ ಇದ್ದೀವಿ. ಸಾರಿ ಕೇಳ್ತಾ ಇದ್ದೀವಿ. ಯಾಕಂತ ನಿಮಗೆ ಕೇಳಿಸ್ತಾ ಇಲ್ಲ? ಸಾಧ್ಯವಾದ್ರೆ ಕ್ಷಮಿಸುತ್ತೆ, ಇಲ್ಲ ಶಿಕ್ಷಿಸು. ಅಟ್ಲೀಸ್ಟ್ ನಾವಿದ್ದೀವಿ ಅಂತ ಗುರ್ತಿಸು ಅಂತ. ಪ್ಲೀಸ್.